रिकॉर्डिंग करे ना अच्छा हूँ करियो कि भाभी के भी बोल रही मेरा फोटो फोटो कैसा नहीं फोटो कैसा नहीं। वो कहती थी कि तुम मेरे को डिजर्व नहीं करते हो, तुम मेरे लायक नहीं हो, तुम काले हो, मेरे को कोई अच्छा सा लड़का डिजर्व करता है। चैन से उसको रहने नहीं देती थी। उसके पहले उसने हाथापाई भी कर ली थी। प्रेमी के साथ मिलकर पति को बेरहमी से मारने वाली प्रियंका ಕಪ್ಪಗಿದ್ದಾನೆಂದು ಗಂಡನನ್ನೇ ಮುಗಿಸಿದ್ಲು. ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಸಂಬಂಧಗಳ ನಡುವೆ ನಂಬಿಕೆ ಇರಬೇಕು. ಆದ್ರೆ ಇಂದು ನಾವು ಹೇಳೋದಕ್ಕೆ ಹೊರಟಿರೋ ಕತೆ ಕೇಳಿದ್ರೆ ಆ ನಂಬಿಕೆಯೇ ಹೊರಟು ಹೋಗುತ್ತೆ. ಮಧ್ಯಪ್ರದೇಶದ ಧಾರ್ ಜಿಲ್ಲೆಯ ಆ ಮನೆಯಲ್ಲಿ ನಡೆದಿದ್ದು ಕೇವಲ ಒಂದು ಕೊಲೆಯಲ್ಲ, ಅದು ನಂಬಿಕೆಯ ಹತ್ಯೆ. ನೀನು ಕಪ್ಪಗಿದ್ದೀಯಾ, ನನ್ನ ಅಂದಕ್ಕೆ ನೀನು ಮ್ಯಾಚ್ ಆಗಲ್ಲ ಅಂತ ಪತಿಯ ಮುಖಕ್ಕೆ ಉಗುಳ್ತಿದ್ದ ಸುಂದರಿ ಪತ್ನಿಯ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ವಿವರಿಸ್ತಾ ಇರೋದು ಒಬ್ಬ ಕಿರಾತಕಿ ಹೆಂಡತಿಯ ಕರಾಳ ಸ್ಕೆಚ್. ಹೌದು, ಅದು ಏಪ್ರಿಲ್ 7ರ ಮಧ್ಯರಾತ್ರಿ ಗೋಂದಿಖೇಡ ಚಾರಣ್ ಗ್ರಾಮದ ಆ ಮನೆಯಲ್ಲಿ ಕಿರುಚಾಟ ಕೇಳಿ ಬರ್ತದೆ. ಪೊಲೀಸರು ಸ್ಥಳಕ್ಕೆ ಬಂದಾಗ ಪತಿ ದೇವಕೃಷ್ಣ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಪತ್ನಿ ಪ್ರಿಯಾಂಕಾ ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಅಳ್ತಾ ಬಿದ್ದಿದ್ಲು. ಯಾರೋ ದರೋಡೆಕೋರರು ಬಂದು ನನ್ನನ್ನ ಕಟ್ಟಿ ಹಾಕಿ ಒಡವೆ ದೋಚಿ ಗಂಡನನ್ನ ಕೊಂದ್ರು ಅಂತ ಈಕೆ ಹೇಳ್ತಿದ್ದ ಕತೆ ಕೇಳಿ ಪೊಲೀಸರೇ ಒಂದು ಕ್ಷಣ ನಂಬಿದ್ರು. ಆದ್ರೆ ಆಕೆಯ ಕಣ್ಣೀರಿನಲ್ಲಿ ನೋವಿಗಿಂತ ಹೆಚ್ಚಾಗಿ ನಟನೆ ಎದ್ದು ಕಾಣ್ತಾ ಇತ್ತು. फिर उन्होंने बोला जो हम पहले रोने को मार डालेंगे, इन्होंने हाथ पैर मारे और मेरे को गलती के ऊपर ले गए. ये वाली अलमारी उन्होंने ढूंढी, नहीं मिला. मैंने बोला मैं सब दे दूंगी, हमको छोड़ दो. मेरा सामान मैंने सब निकाल के दे दिया. कब की बात है? ये मेरे को आधा घंटा हो गया चिल्लाते चिल्लाते. मेरा एक जन मेरे मुंह के पास बैठा था, हाथ और पैर पीछे बांध रखे थे, पूरा कपड़े फाड़े थे. चिल्लाने की कोशिश करी तो बोला तेरे पति को मार देंगे. कितने जन थे? ये मेरे को 2 दिखे थे, बाकी इधर भी और थे. ಪೊಲೀಸರು ತನಿಖೆ ಶುರು ಮಾಡಿದಾಗ ದರೋಡೆಯ ಯಾವುದೇ ಕುರುಹು ಇರಲಿಲ್ಲ. ಮನೆಯ ಕಪಾಟುಗಳು ಸುರಕ್ಷಿತವಾಗಿದ್ವು, ಬೀಗವೂ ಮುರಿದಿರಲಿಲ್ಲ. ಹಾಗಾದ್ರೆ ಹಂತಕರು ಒಳಗೆ ಬಂದಿದ್ದಾದ್ರೂ ಹೇಗೆ? ಇಲ್ಲಿಗೆ ಪೊಲೀಸರಿಗೆ ಸಿಕ್ಕಿದ್ದು ಮೊದಲನೇ ಸುಳಿವು. ಅಂದು ರಾತ್ರಿ ಮನೆಯ ಮುಖ್ಯ ಬಾಗಿಲು ಒಳಗಿನಿಂದಲೇ ಲಾಕ್ ಆಗಿರಲಿಲ್ಲ. ಹಂತಕರಿಗೆ ದಾರಿ ಮಾಡಿಕೊಟ್ಟಿದ್ದು ಹೊರಗಿನವರಲ್ಲ, ಮನೆಯೊಳಗೆ ಇದ್ದ ಆ ಸುಂದರ ಪತ್ನಿ ಪ್ರಿಯಾಂಕಾ ಎಂಬ ಸತ್ಯ ಪೊಲೀಸರ ತಲೆ ಕೆಡಿಸಿತ್ತು. ದೇವಕೃಷ್ಣ ಮತ್ತು ಪ್ರಿಯಾಂಕಾ ಮದುವೆಯಾಗಿ 11 ವರ್ಷಗಳಾಗಿದ್ವು. ಆದ್ರೆ ಪ್ರಿಯಾಂಕಳಿಗೆ ತನ್ನ ಅಂದದ ಬಗ್ಗೆ ಅತೀವ ಅಹಂಕಾರವಿತ್ತು. ದೇವಕೃಷ್ಣ ಸ್ವಲ್ಪ ಕಪ್ಪಗಿದ್ದ ಎಂಬ ಒಂದೇ ಒಂದು ಕಾರಣಕ್ಕೆ ಆಕೆ ಆತನನ್ನ ಮನುಷ್ಯನಂತೆ ಕಾಣ್ತಿರ್ಲಿಲ್ಲ. ದಿನವೂ ಯು ಡೋಂಟ್ ಡಿಸರ್ವ್ ಮೀ ಅಂತ ಹೀಯಾಳಿಸ್ತಾ ಇದ್ಲು. ಈ ಬಣ್ಣದ ಅಮಲೆ ಆಕೆಯನ್ನ ತನ್ನ ಸಹೋದರ ಸಂಬಂಧಿ ಕಮಲೇಶ್ನಂತ ಸರಿಯುವಂತೆ ಮಾಡಿತು. ದೇವಕೃಷ್ಣ ಅಷ್ಟು ಮುಗ್ಧನಾಗಿರ್ಲಿಲ್ಲ. ತನ್ನ ಹೆಂಡತಿಯ ಅಕ್ರಮ ಸಂಬಂಧ ಮತ್ತು ಆಕೆ ನೀಡ್ತಿದ್ದ ಕಿರುಕುಳವನ್ನ ತನ್ನ ಮೊಬೈಲ್ನಲ್ಲಿ ವಿಡಿಯೋ ಮಾಡಿದ್ದ. ಆ ವಿಡಿಯೋದಲ್ಲಿ ಪ್ರಿಯಾಂಕಾ ಪತಿಯ ಕಾಲರ್ ಹಿಡಿದು ಜಗಳ ಮಾಡ್ತಾ ನಿನಗೆ ನಾನು ಸಿಗಲ್ಲ ನೋಡ್ತಿರು ಅಂತ ಬೆದರಿಕೆ ಹಾಕಿದ್ದು ದಾಖಲಾಗಿತ್ತು. ಈ ಮೊಬೈಲ್ ವಿಡಿಯೋಗಳು ಪೊಲೀಸರ ಕೈ ಸೇರಿದಾಗ ಒಬ್ಬ ಅಸಹಾಯಕ ಪತಿಯ ಸಂಕಷ್ಟ ಮತ್ತು ಒಬ್ಬ ಕ್ರೂರ ಪತ್ನಿಯ ಸಂಚು ಬಯಲಿಗೆ ಬಂತು. ಪತಿಯನ್ನ ಕೊಂದ್ರೆ ಆಸ್ತಿ ಮತ್ತು ಪ್ರಿಯಕರ ಇಬ್ರೂ ಸಿಗ್ತಾರೆ ಎಂಬುದು ಪಾಪಿ ಪ್ರಿಯಾಂಕಳ ಲೆಕ್ಕಾಚಾರವಾಗಿತ್ತು. ಹಾಗಾಗಿ ಆಕೆ ಮತ್ತು ಪ್ರಿಯಕರ ಕಮಲೇಶ್ ಕಿಲ್ಲರ್ ಸುರೇಂದ್ರನಿಗೆ 1 ಲಕ್ಷ ರೂಪಾಯಿ ಸುಪಾರಿ ನೀಡಿದ್ರು. ಅರ್ಧ ಹಣವನ್ನ ಅಡ್ವಾನ್ಸ್ ನೀಡಿ ಪ್ಲಾನ್ ಪ್ರಕಾರ ಏಪ್ರಿಲ್ 7ರ ಮಧ್ಯರಾತ್ರಿ ಪತಿಯನ್ನ ಮಲಗಿದ್ದ ಜಾಗದಲ್ಲೇ ಹರಿತವಾದ ಆಯುಧಗಳಿಂದ ಕೊಚ್ಚಿ ಕೊಲ್ಲಲಾಯಿತು. ಹಂತಕ ಕೆಲಸ ಮುಗಿಸಿ ಹೋದ ನಂತರ ಪ್ರಿಯಾಂಕಾ ತಾನೇ ತನ್ನ ಕೈಕಾಲುಗಳನ್ನ ಕಟ್ಟಿ ಹಾಕಿಕೊಂಡು ದರೋಡೆಯ ನಾಟಕ ಶುರು ಮಾಡಿದ್ಲು. ಪೊಲೀಸ್ ತನಿಖೆಯಲ್ಲಿ ಹೊರಬಂದ ಅತ್ಯಂತ ಅಸಹ್ಯಕರ ವಿಷಯವೆಂದರೆ ದೇವಕೃಷ್ಣ ಕೊಲೆಯಾಗಿ ಹೆಣವಾಗಿ ಬಿದ್ದಿದ್ರು ಪ್ರಿಯಾಂಕಾ ಮತ್ತು ಆಕೆಯ ಪ್ರಿಯಕರ ಕಮಲೇಶ್ ಅದೇ ಮನೆಯಲ್ಲಿ ಎಲ್ಲಾ ಮಿತಿಗಳನ್ನ ಮೀರಿದ್ರು. ಪತಿಯ ಸಾವಿನ ನೋವಿಗಿಂತ ತಮಗೆ ಸಿಕ್ಕ ಸ್ವಾತಂತ್ರ್ಯದ ಸಂಭ್ರಮವೇ ಆಕೆಯಲ್ಲಿ ಹೆಚ್ಚಾಗಿತ್ತು. ಆದ್ರೆ ಆ ಸಂಭ್ರಮ ಕೇವಲ 24 ಗಂಟೆಗಳ ಕಾಲ ಮಾತ್ರ ಇತ್ತು. ಪೊಲೀಸರು ಆಕೆಯ ಮೊಬೈಲ್ ಕಾಲ್ನ ಲೊಕೇಶನ್ ಮತ್ತು ಕಾಲ್ ರೆಕಾರ್ಡ್ಗಳನ್ನ ಹಿಡಿದು ಆಕೆಯನ್ನ ಲಾಕಪ್ಗೆ ತಳ್ಳಿದ್ರು. ಯಾವ ಅಂದದ ಭ್ರಮೆಯಿಂದ ಪ್ರಿಯಾಂಕಾ ತನ್ನ ಪತಿಯನ್ನ ಕಪ್ಪಗಿದ್ದಾನೆ ಅಂತ ಕೊಂದ್ಲೋ, ಇಂದು ಅದೇ ಮುಖದ ಮೇಲೆ
ಈಗ ಅಮಾಯಕನ ರಕ್ತದ ಕಲೆ ಅಂಟಿಕೊಂಡಿದೆ. ಧಾರ್ ಜಿಲ್ಲೆಯ ಪೊಲೀಸರು ಅತ್ಯಂತ ಚಾಣಾಕ್ಷತನದಿಂದ ಈ ಮರ್ಡರ್ ಕೇಸ್ ಅನ್ನ ಭೇದಿಸಿದ್ದಾರೆ. ಪ್ರಿಯಾಂಕಾ ಮತ್ತು ಕಮಲೇಶ್ ಈಗ ಜೈಲು ಕಂಬಿ ಎಣಿಸ್ತಿದ್ದಾರೆ. ವೀಕ್ಷಕರೇ, ಸಂಬಂಧಗಳ ನಡುವೆ ಬಣ್ಣಕ್ಕಿಂತ ಗುಣ ಮುಖ್ಯ. ರೂಪದ ವ್ಯಾಮೋಹಕ್ಕೆ ಬಿದ್ರೆ ಇಂತಹ ವಿನಾಶ ಕಟ್ಟಿಟ್ಟ ಬುದ್ಧಿ. ಎಚ್ಚರದಿಂದಿರಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.